ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು NT Clock ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು NT Clock ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಪ್ರೀವಿಯಸ್ ವೀಡಿಯೋದಲ್ಲಿ ನಾನು VTU ರಿಸಲ್ಟ್ ರಿಲೇಟೆಡ್ ಒಂದು ವೀಡಿಯೋವನ್ನು ಮಾಡಿದ್ದೆ. ಸೊ ವಿದಿನ್ 2-3 ಡೇಸಲ್ಲಿ ರಿಸಲ್ಟ್ ಬರ್ಬೋದು ಅಂತ. ಸೊ ಈಗ ನೋಡಿ, ನನಗೆ ಅದ್ರ ರಿಲೇಟೆಡ್ ಒಂದು ಅಪ್ಡೇಟ್. ಇವಾಗ ನನಗೆ ನನ್ನ ಟೀಚರ್ಸ್ಗಳನ್ನು ಕೇಳಿದಾಗ, ಒಂದು 5-6 ಕಾಲೇಜ್ನ ವ್ಯಾಲ್ಯೂಯೇಷನಿಗೆ ಹೋದಂಥ ಟೀಚರ್ಸ್ಗಳನ್ನು ಕೇಳಿದಾಗ, ಯಾರ್ಯಾರು ವ್ಯಾಲ್ಯೂಯೇಷನಿಗೆ ಹೋಗಿದ್ದಾರೆ ನೋಡಿ, ಆ ಟೀಚರ್ಸ್ಗಳನ್ನು ಕೇಳಿದಾಗ ಅಲ್ಲಿಂದ ಬಂದಂತಹ ಆನ್ಸರ್ನ ಪ್ರಕಾರ ಸ್ಯಾಟರ್ಡೆ ವ್ಯಾಲ್ಯೂಯೇಷನ್ ಮುಗಿದಿದೆ. ಓಕೆ, ಸ್ಯಾಟರ್ಡೆ ವ್ಯಾಲ್ಯೂಯೇಷನ್ ಮುಗಿದಿದೆ. ಆ್ಯಂಡ್ ಕೆಲವೊಂದಿಷ್ಟು ಟೀಚರ್ಸ್ಗಳು ಹೇಳ್ತಾರೆ, ಫ್ಯಾಕಲ್ಟೀಸ್ ಹೇಳ್ತಾ ಇದ್ದಾರೆ, ಸರ್ ಸ್ಯಾಟರ್ಡೆ ಒಳಗಡೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಫ್ಯಾಕಲ್ಟೀಸು. ಸೊ ನನಗಿದು ಮೋರ್ ಕ್ಲಾರಿಟಿ ಸಿಗಬೇಕು ಅಂತ ನಾನೇನು ಮಾಡಿದ್ದೇನೆ, VTUನ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದ್ದೇನೆ. ಓಕೆ, ಲಕ್ಕಿಲಿ ದೇ ರಿಸೀವ್ಡ್ ದ ಕಾಲ್ ಇನ್ ಫಾಸ್ಟ್ ಗೋ. ಓಕೆ, ಸೊ ಲಕ್ಕಿಲಿ ಅವರು ಕಾಲನ್ನು ರಿಸೀವ್ ಮಾಡಿದರು. ಸೊ ನಾನು ಯಾವಾಗ ಒಂದು ಜನರಲ್ ಕ್ವೆರೀಸ್ ರಿಲೇಟೆಡ್ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ದು, ಕರೆಕ್ಟ್ ಕೇಳ್ಕೊಳ್ಳೆ, ಸೊ ಇದು ಯಾವುದು ನನ್ನ ಊಹಾಪೋಹಗಳೆಲ್ಲ, ಎಲ್ಲದನ್ನು ನಾನು ಕಾಲ್ ಮಾಡಿ ಕೇಳಿದ ನಂತರ ಅವ್ರು ಹೇಳಿದ್ದು ಜನರಲ್ ಕ್ವೆರೀಸ್. ಅವ್ರಿಗೆ ಕೇಳಿದಾಗ ಯಾವಾಗ ರಿಸಲ್ಟ್ ಬರ್ಬೋದು, ಫಸ್ಟ್ ಸೆಮ್ ಮತ್ತು ಥರ್ಡ್ ಸೆಮ್ ಇದು ಯಾವಾಗ ರಿಸಲ್ಟ್ ಬರ್ಬೋದು ಅಂತ ಕೇಳಿದಾಗ ಅವ್ರು ಹೇಳಿದ್ದು, ಸರ್ ನೋಟಿಫಿಕೇಷನ್ನ ರಿಲೀಸ್ ಮಾಡ್ತೇವೆ, ನೋಟಿಫಿಕೇಷನ್ನ ಚೆಕ್ ಮಾಡಿ ಶಾರ್ಟ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿದರು. ಸರಿನಾ, ನನಗೆ ಇದರಲ್ಲಿ ಅಷ್ಟು ಕ್ಲಾರಿಟಿ ಸಿಗಲಿಲ್ಲ. ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ ಮತ್ತು ಶಾರ್ಟ್ಲಿ ಅಂತ ಹೇಳಿದರು. ಎಕ್ಸಾಕ್ಟಾಗಿ ಈ ವೀಕಲ್ಲ, ಈ ಮಂತಲ್ಲ, ಏನೂ ಹೇಳಲಿಲ್ಲ. ಆಯಿತಾ, ಅದಾದ ನಂತರ ನಾನು ಏನು ಮಾಡಿದೆ, ರಿಸಲ್ಟ್ ರಿಲೇಟೆಡ್ ಕ್ವೆರೀಸ್ ಇರುವಂಥ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ ಅವ್ರದ್ದು. ಅದಕ್ಕೆ ಆ ಹೆಲ್ಪ್ಲೈನ್ ನಮಗೆ ಕಾಲ್ ಮಾಡಿದಾಗ, ಯಾವುದಕ್ಕೆ, ರಿಸಲ್ಟ್ ರಿಲೇಟೆಡ್ ಕ್ವೆರೀಸ್, ಆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದಾಗ ಅವ್ರ ಕಡೆಯಿಂದ ಬಂದಂಥ ಆನ್ಸರು ಈ ಮಂತ್ ಎಂಡ್ ಒಳಗಡೆ ಬರುತ್ತಂತೆ. ಸೊ ದಿಸ್ ಈಸ್ ಇನ್ಕ್ಲೂಡಿಂಗ್ ಫಸ್ಟ್ ಸೆಮ್ ಆ್ಯಂಡ್ ಥರ್ಡ್ ಸೆಮ್. ಅವ್ರು ಹೇಳಿದಂಥ ಆನ್ಸರು ಈ ಮಂತ್ನ ಎಂಡ್ ಒಳಗಡೆ ಬರುತ್ತೆ ಅಂತ ಹೇಳಿದರು. ಯಾರು, ರಿಸಲ್ಟ್ ರಿಲೇಟೆಡ್ ಕ್ವೆರೀಸ್. ಇದು ನಾನು ಹೇಳ್ತಾ ಇರೋದಲ್ಲ, ಇದು ಹೇಳಿದ್ದು ಅವರು. ಯಾರು, ರಿಸಲ್ಟ್ ರಿಲೇಟೆಡ್ ಕ್ವೆರೀಸ್ ಹೆಲ್ಪ್ಲೈನ್ ನಂಬರ್ ಇದೆ ನೋಡಿ, ಅದಕ್ಕೆ ಕಾಲ್ ಮಾಡಿದಾಗ ಅವ್ರು ಹೇಳಿದಂಥ ಆನ್ಸರ್ ಇದು. ಓಕೆ, ಬಟ್ ನಾನು ಐ ಡೋಂಟ್ ಥಿಂಕ್ ಇದು ಈ ಮಂತ್ ಎಂಡ್ವರೆಗೆ ನೀವು ವೆಯ್ಟ್ ಮಾಡಬೇಕು ಅಂತಿಲ್ಲ. ಥರ್ಡ್ ಸೆಮ್ನ ರಿಸಲ್ಟ್ ಆದಷ್ಟು ಬೇಗ ಬರುತ್ತೆ ನೋಡಿ. ನಾನು ಬೇಕಾದ್ರೆ ಆ ಹೆಲ್ಪ್ಲೈನ್ ನಂಬರ್ನ, ಅಂದರೆ ರಿಸಲ್ಟ್ ರಿಲೇಟೆಡ್ ಕ್ವೆರೀಸ್ ಇರೋ ಹೆಲ್ಪ್ಲೈನ್ ನಂಬರ್ನ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತಾರೆ. ದಯವಿಟ್ಟು ಎಲ್ಲರೂ ಕಾಲ್ ಮಾಡ್ತಾ ಕೂತ್ಕೊಳ್ಬೇಡಿ, ಪದೇ ಕಾಲ್ ಮಾಡೋದು, ಪದೇ ಇದು ಮಾಡಬೇಡಿ. ಯಾರಾದರೂ ಒಬ್ಬರು, ಓಕೆ, ಸೊ ಲೈಕ್ ಇವಾಗ ನೀವು ನೋಡ್ತಾ ಇರೋರಲ್ಲಿ ಎಲ್ಲ ಒಂದೇ ಕಾಲೇಜ್ ಆಗಿದ್ದರೆ ಯಾರು ಒಬ್ಬರು ಕಾಲ್ ಮಾಡಿ, ಸರ್ ನೀವು ಥರ್ಡ್ ಸೆಮ್ ಆಗಿದ್ರೆ ಥರ್ಡ್ ಸೆಮ್ ರಿಸಲ್ಟ್ ಯಾವಾಗ ಬರಬಹುದು ಅಂತ ಕೇಳಿ. ಸರ್ ಇದು ವ್ಯಾಲ್ಯೂಯೇಷನ್ ಮುಗ್ದಿದೆ, ಈ ವೀಕೆ ಬರುತ್ತಾ, ಹಾಗೆಲ್ಲ ಇದು ಮಾಡಬೇಡಿ, ರೂಡಾಗಿ ಮಾತಾಡ್ಲಿಕ್ಕೆ ಹೋಗಬೇಡಿ, ರೆಗ್ಯುಲರ್ ಆಗಿ ಮಾತಾಡಿ. ಸರ್ ಥರ್ಡ್ ಸೆಮ್ನ ರಿಸಲ್ಟ್ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು, ನಿಮ್ಗೆ ಕೇಳ್ಬೋದು. ನಿಮ್ಮ ಇನ್ಫಾರ್ಮೇಷನ್ ಯಾವ ಕಾಲೇಜು, ಎಷ್ಟನೇ ಸೆಮ್ ಅಂತ ಕೇಳಿದರೆ ಹೇಳಿ, ನೀವು ಯಾವ ಕಾಲೇಜ್ ಇದ್ದರೆ ಅದನ್ನು ಹೇಳಿ, ಯಾವಾಗ ಬರ್ಬೋದು ಅಂತ ಕೇಳಿ. ಇನ್ ಕೇಸ್ ನೀವು ಫಸ್ಟ್ ಸೆಮ್ ಆಗಿದ್ದರೆ ಯಾವಾಗ ಬರ್ಬೋದು ಅಂತ ನೀವು ಕೇಳ್ಬೋದು. ಇದನ್ನು ಏನು ನಂಬರ್ನ, ಹೆಲ್ಪ್ಲೈನ್ ನಂಬರ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೇನೆ. ದಯವಿಟ್ಟು ಕಾಲ್ ಮಾಡಿ. ಪದೇ ಎಲ್ಲರೂ ಕೂಡ ಕಾಲ್ ಮಾಡಬೇಡಿ, ದಯವಿಟ್ಟು ಕಾಲ್ ಮಾಡಿ ಕರೆಕ್ಟು ಕ್ಲಾರಿಟಿಯು ತಗೊಳ್ಳಿ. ನನಗೆ ಈ ಥರ ಹೇಳಿದ್ದಾರೆ, ಈ ಮಂತ್ ಎಂಡ್ ಒಳಗಡೆ ಬರುತ್ತೆ ಅಂತಾರೆ. ಇನ್ನೊಬ್ರು ಹೇಳ್ತಾರೆ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ ಅಂತಾರೆ. ನೋಟಿಫಿಕೇಷನ್ ರಿಲೀಸ್ ಮಾಡಿ ಶಾರ್ಟ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಅವರು. ಓಕೆ, ಫಸ್ಟ್ ಜನರಲ್ ಕ್ವೆರಿ ನಂಬರ್ಗೆ ಕಾಲ್ ಮಾಡಿದಾಗ ಅವರು ಶಾರ್ಟ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ರಿಸಲ್ಟ್ ರಿಲೇಟೆಡ್ ಕ್ವೆರೀಸಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ದು ಈ ಮಂತ್ ಎಂಡ್ ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ. ಮೇ ಬಿ ಇನ್ಕ್ಲೂಡಿಂಗ್ ಥರ್ಡ್ ಸೆಮ್ ಮತ್ತು ಫಸ್ಟ್ ಸೆಮ್ಮು ಯಾವಾಗಲೂ ಬರ್ಬೋದು. ನನ್ನ ಅನಿಸಿಕೆ ಪ್ರಕಾರ ಅಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡೋದಿಲ್ಲ. ಬಟ್ ನಿಮಗೆ ಕ್ಲಾರಿಟಿ ಬೇಕಂತಿದ್ರೆ ಆ ನಂಬರ್ ನಾನು ಒನ್ ಟೈಮ್ ಕೊಡ್ತೇನೆ. ಸೊ ಕಾಲ್ ಮಾಡಿ. ಯಾರಿಗೇನಾದರೂ ಪರ್ಫೆಕ್ಟ್ ಆನ್ಸರ್ ಸಿಕ್ಕಿದರೆ, ಎಕ್ಸಾಕ್ಟ್ಲಿ ಈ ವೀಕ್ ಒಳಗಡೆ ಬರುತ್ತೆ ಅಥವಾ ಇಂಥ ದಿನ ಬರುತ್ತೆ ಅಂತ ಎಕ್ಸಾಕ್ಟ್ ಆನ್ಸರ್ ಕೊಟ್ಟಿದ್ರೆ ದಯವಿಟ್ಟು ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ದ್ಯಾಟ್ ಎವ್ರಿ ಒನ್ ವಿಲ್ ಗೆಟ್ ಟು ನೋ. ಓಕೆ, ಎಲ್ಲ ಸ್ಟೂಡೆಂಟ್ಸಿಗೂ ಹೆಲ್ಪ್ಫುಲ್ ಆಗುತ್ತೆ ಇದು, ಸರಿನಾ. ಆ್ಯಂಡ್ ಫ್ಯಾಕಲ್ಟೀಸಿಗೂ ಕೂಡ ಇದ್ರ ಬಗ್ಗೆ ಎಷ್ಟು ಕ್ಲಾರಿಟಿ ಇಲ್ಲ. ವ್ಯಾಲ್ಯೂಯೇಷನ್ ಹೋಗಿದಂಥ ಫ್ಯಾಕಲ್ಟೀಸಿಗೂ ಕ್ಲಾರಿಟಿ ಇಲ್ಲ. ಬಟ್ ಅವ್ರಿಗೆ ಗೊತ್ತಿದೆ, ಇದು ವ್ಯಾಲ್ಯೂಯೇಷನ್ ಮುಗ್ದಿದೆ, ಇನ್ನೇನಿದ್ರು ರಿಸಲ್ಟ್ ಕೊಡೋದೊಂದು ಬಾಕಿ ಅಂತ ಅವ್ರಿಗೆ ಗೊತ್ತಿದೆ ಫ್ಯಾಕಲ್ಟೀಸಿಗೆ. ಬಟ್ ರಿಸಲ್ಟ್ ಯಾವಾಗ ಕೊಡ್ತಾರಂತ ಹೇಳೋ ಗೊತ್ತಾಗೋದು ಓನ್ಲಿ VTU ಪೀಪಲ್ಸ್ ದೇನು. ಓಕೆ, ಸೊ ಅವ್ರಿಗೆ ಕಾಲ್ ಮಾಡಿದಾಗ ಈ ಥರ ಇನ್ಫಾರ್ಮೇಷನ್ ಬಂದಿದೆ. ಎನಿವೇ, ನಾನು ಅದರ ನಂಬರ್ನ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೋಡಿ ಒನ್ ಟೈಮ್ ಚೆಕ್ ಮಾಡಿ. ಇಫ್ ಯು ಹ್ಯಾವ್ ಟೈಮ್ ಯು ಕ್ಯಾನ್ ಕಾಲ್ ಆ್ಯಂಡ್ ಆಸ್ಕ್. ಕೇಳಿ ಆದಮೇಲೆ ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದ್ರೆ, ಅಪಾರ್ಟ್ ಫ್ರಮ್ ದ್ಯಾಟ್, ಅಂದರೆ ನನಗೆ ಈ ಮಂತ್ ಎಂಡ್ ಒಳಗಡೆ ಅಂತ ಹೇಳಿದ್ದಾರೆ, ಇನ್ನೊಬ್ಬರು ಶಾರ್ಟ್ಲಿ ಬರುತ್ತೆ, ನೋಟಿಫಿಕೇಷನ್ ರಿಲೀಸ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ ಕೇಸ್ ನೋಟಿಫಿಕೇಷನ್ ರಿಲೀಸ್ ಆದರೆ ರಿಸಲ್ಟ್ ರಿಲೇಟೆಡ್ ಏನೇ ಇದ್ದರೂ ನಾನು ಅದನ್ನು ಅಪ್ಡೇಟ್ ಮಾಡ್ತೇನೆ ಯಾವುದು ವೀಡಿಯೋದಲ್ಲಿ. ಓಕೆ, ಸೊ ಇದ್ರ ರಿಲೇಟೆಡ್ ಏನಾದರೂ ನೀವು ಕಾಲ್ ಮಾಡಿದಾಗ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ಲಿ ಪರ್ಫೆಕ್ಟ್ ಆನ್ಸರ್ ಸಿಕ್ಕಿದರೆ ದಯವಿಟ್ಟು ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ದ್ಯಾಟ್ ಎವ್ರಿ ಒನ್ ವಿಲ್ ಗೆಟ್ ಟು ನೋ, ಸರಿನಾ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಯಾರು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ರಿಸಲ್ಟ್ ಬರುತ್ತೆ ಅಂತ ಡೈಲಿ ನೋಡ್ತಾ ಇರಬೇಡಿ, ಚೆಕ್ ಮಾಡ್ತಾ ಇರಬೇಡಿ. ಬರುತ್ತೆ,
ಓಕೆ, ನೋಟಿಫಿಕೇಷನ್ ರಿಲೀಸ್ ಮಾಡಿದರೆ ಇಮಿಡಿಯೇಟಾಗಿ ನಾನೇ ಅದರ ಬಗ್ಗೆ ವೀಡಿಯೋನ ಅಪ್ಲೋಡ್ ಮಾಡ್ತೇನೆ, ಸರಿನಾ? ಸೊ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ VTU ರಿಲೇಟೆಡ್, ಈಗ ರಿಸಲ್ಟ್ ರಿಲೇಟೆಡ್ ಇರ್ಬೋದು, ಎಕ್ಸಾಮಿನೇಷನ್ ರಿಲೇಟೆಡ್ ಇರ್ಬೋದು, ಬೇರೆ ನಿಮ್ಮದು ಇಂಟರ್ನ್ಶಿಪ್ ರಿಲೇಟೆಡ್ ಇರ್ಬೋದು, ಎಲ್ಲ ರಿಲೇಟೆಡ್ ಅಪ್ಡೇಟ್ಸ್ಗಳು ಈ ಒಂದು ಚಾನಲಲ್ಲಿ ಬರ್ತಾ ಇರುತ್ತೆ. ನಿಮಗಿದು ಆನ್ ಟೈಮ್ ರೀಚ್ ಆಗಬೇಕಂತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮದು ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ದಯವಿಟ್ಟು ಅದಕ್ಕೂ ಕೂಡ ಹೋಗಿ ಇದು ಮಾಡಿ, ಜಾಯ್ನ್ ಆಗಿ. ಎಲ್ಲ ಅಪ್ಡೇಟ್ಗಳು ಆನ್ ಟೈಮ್ ನಿಮಗೆ ರೀಚ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.